ಎಲ್ಲ ಗೊತ್ತಾಗೋಯ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂತಂದರೆ, ನಂದು ಡ್ರೀಮ್ ಲೀಸ್ಟಲ್ಲಿ ಒಂದು ಕನಸು ನೆನೆಸಾಗ್ತಿರೋ ದಿನ ಏನು ಅಂತಂದರೆ, ಸೊ ಇವತ್ತು ನಾವು ಹೊಸ ಬೈಕ್ ತಗೊಳಕ್ಕೆ ಹೋಗ್ತಿದ್ದೀವಿ. ಸೊ ಅದಕ್ಕೋಸ್ಕರ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಸೊ ನಾನು ನಮ್ಮಣ್ಣ ಇಬ್ಬರು ಸೇರಿ ಒಂದು ಹೊಸ ಬೈಕ್ ತೊಗೊತಾ ಇದ್ದೀರಿ. ಈ ಬೈಕು ಸೊ ಮನೆಗಾಗಲಿ ಫ್ರೆಂಡ್ಸ್ಗಾಗಲಿ ಗೊತ್ತಿಲ್ಲ ತೊಗೊತಾ ಇರೋದು. ಸೊ ಸೀಕ್ರೆಟಲ್ಲಿ ತೊಗೊತಾ ಇರೋದು, ರಿವೀಲ್ ಮಾಡಿಲ್ಲ ಇನ್ನು ಈ ಥರ ಬೈಕ್ ತೊಗೊತಾ ಇದ್ದೀರಿ ಅಂತ ಇನ್ನೂ ರಿವೀಲ್ ಮಾಡಿಲ್ಲ ಮನೆಯಲ್ಲಿ. ಸೊ ಡೈರೆಕ್ಟಾಗಿ ಶೋರೂಮ್ ಹತ್ರನೇ ಕರೆದಿದ್ದೀರಿ. ಅವರು ಶೋರೂಮ್ ಬರೋಕ್ಕಿಂತ ಮುಂಚೆನೇ ನಾವಲ್ಲಿ ಹೋಗಿರಬೇಕು. ಹೋಗಿ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಸೊ ಅವ್ರನ್ನ ವೆಲ್ಕಮ್ ಮಾಡಬೇಕು. ನಾವು ಗಾಡಿ ತೊಗೋಬೇಕಂತ ಪ್ಲ್ಯಾನ್ ಇರಲಿಲ್ಲ, ಅಂದರೆ ಪ್ಲ್ಯಾನ್ ಇತ್ತು, ಇಷ್ಟು ಬೇಗ ಏನು ತೊಗೊಳ್ಳೋದು ಅಂತ ಪ್ಲ್ಯಾನ್ ಏನು ಮಾಡ್ಕೊಂಡಿರಲಿಲ್ಲ ನಾವು. ಸೊ ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಗಾಡಿ ತೊಗೊಂಡಿದ್ದು ಹೇಳ್ಬೇಕಂತಂದರೆ, ಜಸ್ಟ್ ಒನ್ ಡೇದಲ್ಲಿ ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆಗಿ ಈವ್ನಿಂಗ್ ಒಳಗಡೆ ಸರ್ ಗಾಡಿ ರೆಡಿ ಇದೆ, ನಿಮ್ಗೆ ಯಾವಾಗ ಬೇಕೋ ಅವಾಗ ಬಂದುಬಿಟ್ಟು ಗಾಡಿನ ಬೇಕಂದರೆ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀರಾ ಅಂತ ಹೇಳಿದ್ರು. ಇಷ್ಟೇ ಊರು ಆಗಿದ್ದು. ಇದಾದಮೇಲೆ ಗಾಡಿ ನಿಜ ಹೆಂಗೆ ತೊಗೊತಾ ಇದ್ರಿ, ಯಾರು ಕೊಡಿಸ್ತಿದ್ರ ಹೋಗಲಿ, ನಮಗೆಲ್ಲ ನಾವೇ ತೊಗೊತಿದ್ರ ಅಂತ ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ವಿ. ಶೋರೂಮ್ ಹತ್ರ ಹೋಗಿದ್ದಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಬಂದರು. ಸೊ ಹಾಗೆ ಅಪ್ಪ ಅಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಸೊ ಹಾಗೆ ಸ್ವಲ್ಪ ಕಾಲು ಎಳಿತಾ ಇದ್ರು. ನೋಡು ಗಾಡಿ ಎಲ್ಲ ತೊಗೊಂಡಿದ್ದೀರ, ಒಂದು ಮಾತು ಹೇಳಿಲ್ಲ ನಮಗೆ, ಎಲ್ಲ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ರು, ಹಂಗೆ ಹಿಂಗೆ ಅಂತ ಮಾತಾಡ್ತಾಯಿದ್ರು. ಸೊ ಹಾಗೆ ಶೋರೂಮ್ ಒಳಗಡೆ ಕರ್ಕೊಂಡು ಹೋದ್ರೆ ಅಪ್ಪ ಅಮ್ಮನ. ನಮ್ಮ ಅಪ್ಪಾಜಿ ಅಂತೂ ಆ ಕಡೆ ಈ ಕಡೆ ನೋಡ್ತಾರೆ, ಯಾವ ಬೈಕ್ ತೊಗೊತಿದ್ರೆ, ಎಲ್ಲಿದೆ ಬೈಕ್ ಅಂತ ಪೂರ್ತಿ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ. ಬಟ್ ಬೈಕ್ ಮಾತ್ರ ಮೇಲೆ ಇರಲಿಲ್ಲ, ಕೆಳಗಡೆ ಡೆಲಿವರಿ ಪಾಯಿಂಟಲ್ಲಿತ್ತು. ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಕೀನ ಹ್ಯಾಂಡ್ ಓವರ್ ಮಾಡಿದ್ರು. ಹ್ಯಾಂಡ್ ಓವರ್ ಮಾಡಿದ್ದಾದಮೇಲೆ ಅಪ್ಪ ಅಮ್ಮನ ಇಬ್ಬರನ್ನೂ ಕೆಳಗಡೆ ಡೆಲಿವರಿ ಪಾಯಿಂಟ್ ಹತ್ರ ಕರ್ಕೊಂಡು ಹೋದ್ವಿ. ನಮ್ಮ ಅಪ್ಪಾಜಿದು ಎಕ್ಸ್ಪೆಕ್ಟೇಷನ್ಸ್ ಯಾವ ಲೆವೆಲಿಗಿತ್ತು ಅಂತಂದರೆ, ನನ್ನ ಮಕ್ಕಳು ಕಾರ್ ತೊಗೊತವ್ರೆ ಅಂತ ಅಂದ್ಕೊಂಡು ಬಂದಿದ್ದಂತೆ. ಯಾಕಂದರೆ ಲಾಸ್ಟ್ ಇಯರ್ ಆಲ್ರೆಡಿ ಒಂದು ಬೈಕ್ ನಾವು ಪರ್ಚೇಸ್ ಮಾಡಿದ್ವಿ. ಈ ವರ್ಷ ಐ ಥಿಂಕ್ ಕಾರ್ ತೊಗೊತಿರ್ಬೋದೇನೋ ಅಂತ ಅಂದ್ಕೊಂಡು ಬಂದಿದ್ರಂತೆ. ಬಟ್ ಬೈಕ್ ನೋಡಿ ತುಂಬಾ ಖುಷಿಪಟ್ಟರು. ಇಷ್ಟು ದೊಡ್ಡ ಬೈಕ್ ತೊಗೊಂಡಿದ್ದೀರಲ್ವ ಅಂತ ಅವ್ರಿಗೂ ತುಂಬಾ ಖುಷಿ ಆಯಿತು. ಅಮ್ಮಗಂತೂ ಫುಲ್ ಖುಷಿ, ನಮ್ಮ ತಂಗಿಗಷ್ಟೇ ಫುಲ್ ಖುಷಿ ಆಯಿತು. ಯಾಕಂದರೆ ಅವಳಿಗೂ ನಾವು ರಿವೀಲ್ ಮಾಡಿರಲಿಲ್ಲ, ಬೈಕ್ ತೊಗೊತಾ ಇದ್ರಂತ ಅವ್ರಿಗೂ ರಿವೀಲೇ ಮಾಡಿರಲಿಲ್ಲ. ಇಲ್ಲಿ ಬಂದಾದ್ಮೇಲೆ ಅವರು ಲೈವಲ್ಲಿ ಇವಾಗ ಏನು ನೋಡ್ತಿದ್ದೀರಾ ಇಲ್ಲೇ ನೋಡಿದ್ದು ಅವ್ರ ಬೈಕ್ನ. ಗಾಡಿ ಹ್ಯಾಂಡ್ ಓವರ್ ಮಾಡಿ ಗಾಡಿದು ಇನ್ಸ್ಟ್ರಕ್ಷನ್ಸು ಮಾಡಲು ಎಲ್ಲ ಅಲ್ಲೇ ಹೇಳ್ತಾಯಿದ್ರು, ವಿತ್ ಡೆಮೋ ಸಮೇತ ಹೇಳ್ತಾಯಿದ್ರು. ಇನ್ನೊಂದು ಕೋಇನ್ಸಿಡೆನ್ಸ್ ಏನು ಅಂತಂದರೆ, ಅವತ್ತೇ ಗಾಡಿ ನಂಬರ್ ಪ್ಲೇಟ್ ಬಂತು. ಗಾಡಿ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡು ಗಾಡಿನ ಹೊರಗಡೆ ತೊಗೊಂಬಂದ್ವಿ ನಾವು. ಹಾಗೆ ಗಾಡಿ ಅಂತೂ ನೋಡೋಕೆ ಮಾತ್ರ ಸಕ್ಕತ್ತಾಗಿದೆ, ನಿಜ ಹೇಳ್ತೀನಿ, ಮಸ್ತಾಗಿತ್ತು. ನನಗಂತೂ ಈ ಆನೆ ಮೇಲೆ ಕುತ್ಕೊತಾರಲ್ವ ಆ ಫೀಲಿಂಗ್ ಬರುತ್ತೆ ಗಾಡಿ ಮೇಲೆ ಕುತ್ಕೊಂಡ್ರೆ ನನಗೆ. ಯಾಕಂದರೆ ಗಾಡಿನ ಅಷ್ಟೊಂದು ದೊಡ್ಡದಾಗಿತ್ತು, ಗಾಡಿ ಮೇಲೆ ಕುತ್ಕೊಂಡ್ರೆ ಎಲ್ಲೋ ಆನೆ ಮೇಲೇ ಕುತ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ ಬರ್ತಿತ್ತು ನನಗೆ. ನಮ್ಮ ಅಪ್ಪಾಜಿಗೆ ಫುಲ್ ಖುಷಿ, ಗಾಡಿ ಮೇಲೆ ಕುತ್ಕೊತಿರೋ ಖುಷಿಗೆ ನೋಡಿ ಕಾಲರ್ ಯಾವ ಥರ ಮೇಲೆ ಎತ್ತುತ್ತಾ ಇದ್ದಾರೆ. ಕಾಲರ್ ಮೇಲೆ ಎತ್ಕೊಂಡು ನಮ್ಮಪ್ಪ ಫುಲ್ ಖುಷಿಯಾಗಿ ರಾಜರೋಷವಾಗಿ ಕುತ್ಕೊತಿದ್ದಾರೆ ಗಾಡಿ ಮೇಲೆ. ನೋಡಿ ಆ ಮುಗ್ದಲ್ಲಿ ಸ್ಮೈಲ್ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಗಾಡಿಗೆ ಪೂಜೆ ಮಾಡಿಸ್ಬೇಕಂತೇಳಿ ಶೋರೂಮಿಂದ ಡೈರೆಕ್ಟಾಗಿ ಹೋಗಿದ್ದೆ ದೇವಸ್ಥಾನಕ್ಕೆ. ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಗಾಡಿಗೆ ಪೂಜೆ ಎಲ್ಲ ಮಾಡಿಸಿ ಅಲ್ಲಿಂದ ಮನೆಗೆ ಹೊರಟ್ವಿ. ಸಾರಿ, ಯಾರೋ ಗೊತ್ತಿಲ್ಲ ಕಾಲು